ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಮಾತನಾಡೋದು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ. ಸಮುದ್ರದಲ್ಲಿ ಅಡಗಿಕೊಂಡು ತಿರುಗಾಡೋ ಹಡಗುಗಳನ್ನು ಭಾರತ ಇನ್ನು ಮುಂದೆ ಬಾಹ್ಯಾಕಾಶದಿಂದಲೇ ಟ್ರ್ಯಾಕ್ ಮಾಡಲಿದೆ, ಅದು ಕೂಡ ಸ್ವದೇಶಿ ತಂತ್ರಜ್ಞಾನದಿಂದ. ಇದು ಕೇಳಿದರೆ ರೋಮಾಂಚನ ಆಗುತ್ತೆ ಅಲ್ವಾ? ಸರಿ, ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಒಂದು ಪ್ರಶ್ನೆಯನ್ನು ಕೇಳಿ. ಒಂದು ಹಡಗು ತನ್ನ AIS ಟ್ರಾನ್ಸ್ಪಾಂಡರ್ ಆಫ್ ಮಾಡಿದರೆ ಏನಾಗುತ್ತೆ? ಅದು ಡಿಜಿಟಲ್ ಮ್ಯಾಪ್ನಿಂದ ಮಾಯವಾಗಿ ಬಿಡುತ್ತೆ. ಇದನ್ನೇ ಡಾರ್ಕ್ ಶಿಪ್ ಅಂತ ಕರೀತಾರೆ. ಕಳ್ಳ ಮೀನುಗಾರಿಕೆ ಮಾಡೋರು, ಶಾಂಕ್ಷನ್ನಿಂದ ತಪ್ಪಿಸಿಕೊಳ್ಳೋರು, ಶತ್ರು ನೌಕೆಗಳು ಇವರೆಲ್ಲ ಇದೇ ತಂತ್ರವನ್ನು ಬಳಸ್ತಾರೆ. AIS ಆಫ್ ಮಾಡು, ರಾತ್ರಿ ಕತ್ತಲಲ್ಲಿ ಸಾಗು, ಯಾರಿಗೂ ಗೊತ್ತಾಗೋಲ್ಲ ಅಂತ ಭಾವಿಸುತ್ತಾರೆ. ಆದರೆ ಇನ್ನು ಮುಂದೆ ಅದು ಸಾಧ್ಯವಿಲ್ಲ ಸ್ನೇಹಿತರೆ. ಬೆಂಗಳೂರಿನ ಸೋವಿಯಾನ್ ಏರೋಸ್ಪೇಸ್ ಎಂಬ ಡೀಪ್ ಟೆಕ್ ಸ್ಟಾರ್ಟಪ್ ಇದಕ್ಕೊಂದು ಅದ್ಭುತ ಉತ್ತರವನ್ನು ತಯಾರು ಮಾಡ್ತಿದೆ. 2018ರಲ್ಲಿ ಸ್ಥಾಪನೆಯಾದ ಈ ಕಂಪನಿ AI ಪವರ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಸ್ಯಾಟಲೈಟ್ ನಕ್ಷತ್ರ ಪುಂಜವನ್ನು ಅಭಿವೃದ್ಧಿ ಮಾಡ್ತಿದೆ. ಇತ್ತೀಚೆಗೆ ಈ ಕಂಪನಿಗೆ ಹೆಚ್ಚುವರಿ ಸ್ಟ್ರಾಟಜಿಕ್ ಫಂಡಿಂಗ್ ಕೂಡ ಸಿಕ್ಕಿದೆ. ಆದರೆ ಈ ಯೋಜನೆಗೆ ಬೇಕಾದ ಹಣ ಮತ್ತು ಬೆಂಬಲ ಎರಡೂ ಸಿಕ್ಕಿದೆ ಅಂತ ಅರ್ಥ. ಸರಿ, ಇದು ಕೆಲಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಹಡಗುಗಳನ್ನು ಟ್ರ್ಯಾಕ್ ಮಾಡಲು AIS ಸಿಗ್ನಲ್ಗಳು, ಕರಾವಳಿ ರಡಾರ್ಗಳು ಮತ್ತು ಸ್ಯಾಟಲೈಟ್ ಫೋಟೋಗಳನ್ನು ಬಳಸ್ತೀವಿ. ಆದರೆ ಇವುಗಳಿಗೆ ದೊಡ್ಡ ಲಿಮಿಟೇಷನ್ಸ್ ಇವೆ. ಮೋಡ ಮುಸುಕಿದ ಹವಾಮಾನ, ರಾತ್ರಿ ಕತ್ತಲು, ಸ್ಯಾಟಲೈಟ್ನ ಅಪರೂಪದ ಫ್ಲೈಓವರ್ ಇವೆಲ್ಲ ಕಾರಣಗಳಿಂದ ವಿಶಾಲ ಸಾಗರದ ದೊಡ್ಡ ಭಾಗಗಳು ಬಹಳ ಸಮಯ ಮಾನಿಟರ್ ಇಲ್ಲದೆ ಇರುತ್ತವೆ. ಆದರೆ ಸೋವಿಯಾನ್ ಬಳಸ್ತಿರೋ ಈ RF ಸ್ಯಾಟಲೈಟ್ ಸಿಸ್ಟಮ್ ಮಾಡೋದು ಏನೆಂದರೆ ಹಡಗಿನ ಫೋಟೋ ತೆಗೆಯೋದಿಲ್ಲ, ಬದಲಿಗೆ ಅದು ಹೊರಸೂಸೋ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳನ್ನು ಕೇಳಿಸಿಕೊಳ್ಳುತ್ತೆ. ಒಂದು ಹಡಗಿನ AIS ಆಫ್ ಆಗಬಹುದು, ಆದರೆ ಅದರ ನ್ಯಾವಿಗೇಷನ್ ರೆಡಾರ್, ಕಮ್ಯುನಿಕೇಷನ್ ರೇಡಿಯೋ ಮತ್ತು ಒಳಗಿನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮ್ಸ್ಗಳು ನಿಲ್ಲುತ್ತಾ ಇಲ್ಲ. ಅವು ಸಿಗ್ನಲ್ಗಳನ್ನು ಹೊರಸೂಸುತ್ತಲೇ ಇರುತ್ತವೆ. ಈ ಸಿಗ್ನಲ್ಗಳು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರೆ ಹಡಗೆ ಕೆಲಸ ಮಾಡುವುದಿಲ್ಲ, ಅಂದರೆ ಅಡಗಿಕೊಳ್ಳೋದು ಅಸಾಧ್ಯ. ಇಲ್ಲಿ AIನ ಪಾತ್ರ ಬರುತ್ತದೆ. ಈ ನ್ಯಾನೋ ಸ್ಯಾಟಲೈಟ್ಸ್ ಸ್ಥಳಗಳನ್ನು ಮಾತ್ರ ಗುರುತಿಸೋದಿಲ್ಲ, ಅದು ಯಾವ ರೀತಿಯ ಇಕ್ವಿಪ್ಮೆಂಟ್ ಸಿಗ್ನಲ್ ಕೊಡ್ತಿದೆ ಅನ್ನೋದನ್ನು ತಕ್ಷಣವೇ ಗುರುತಿಸುತ್ತದೆ ಮತ್ತು ಅದನ್ನು ಹಿಂದೆ ದಾಖಲಾದ ಹಡಗಿನ ವರ್ತನೆಯ ಜೊತೆಗೆ ಹೋಲಿಸಿ ಮ್ಯಾಚ್ ಮಾಡಲಾಗುತ್ತದೆ. ಇದರರ್ಥ SIGINT ಅಂದರೆ ಸಿಗ್ನಲ್ ಇಂಟೆಲಿಜೆನ್ಸ್ ಮತ್ತು GEOINT ಅಂದರೆ ಜಿಯೋಸ್ಪೇಷಿಯಲ್ ಇಂಟೆಲಿಜೆನ್ಸ್ ಎರಡೂ ಒಂದೇ ಸ್ಥಳದಲ್ಲಿ ಮರ್ಜ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದು ನೌಕಾಪಡೆಗೆ ಇದ್ದ ಅತಿದೊಡ್ಡ ಕಣ್ಣಿನ ಕನ್ನಡಕ ಇದ್ದ ಹಾಗೆ. ಈಗ ಅಸಲು ಪ್ರಶ್ನೆ, ಭಾರತೀಯ ನೌಕಾಪಡೆಗೆ ಇದು ಏಕೆ ಅಷ್ಟು ಮುಖ್ಯ? ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಅಂದರೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಇದು ಜಗತ್ತಿನ ಅತಿ ವ್ಯಸ್ತ ಮತ್ತು ತುಂಬ ಸೆನ್ಸಿಟಿವ್ ಸಮುದ್ರ ಪ್ರದೇಶ. ಇಲ್ಲಿ ಡಾರ್ಕ್ ಶಿಪ್ಪಿಂಗ್ ಒಂದು ನಿರಂತರ ಸುರಕ್ಷತಾ ಬೆದರಿಕೆ. ಅನಧಿಕೃತ ಲಾಜಿಸ್ಟಿಕ್ಸ್ ಹಡಗುಗಳು, ಕಳ್ಳ ಮೀನುಗಾರಿಕೆ ಫ್ಲೀಟ್ಗಳು, ಸ್ಮಗ್ಲರ್ಸ್ಗಳು ಇವರೆಲ್ಲ ಹಿಂದೂ ಮಹಾಸಾಗರ ಪ್ರದೇಶದ ವಿಶಾಲತೆಯನ್ನು ದಿನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಈ RF ಸ್ಯಾಟಲೈಟ್ ಲೇಯರ್ ಬಂದರೆ ಯಾವ ಹಡಗು ಅಫಿಷಿಯಲಿ ಡಿಕ್ಲೇರ್ ಮಾಡದ ಜಾಗದಲ್ಲಿ ರೇಡಿಯೋ ಆಕ್ಟಿವಿಟಿ ಕಂಡು ಬಂದ ತಕ್ಷಣ ನೇವಲ್ ಕಮಾಂಡ್ ಸೆಂಟರ್ ಅಲರ್ಟ್ ಆಗುತ್ತದೆ ಮತ್ತು ಆ ಹಿಡನ್ ಟಾರ್ಗೆಟನ್ನು ಇಂಟರ್ಸೆಪ್ಟ್ ಮಾಡಲು ತಕ್ಷಣ ಕ್ರಮ ತೆಗೆದುಕೊಳ್ಳಬಹುದು. ಯುದ್ಧ ಸನ್ನಿವೇಶದಲ್ಲಿ ಇದರ ಪ್ರಯೋಜನ ಇನ್ನೂ ಮಹತ್ವದ್ದು. ಶತ್ರು ನೌಕೆಗಳು EMCON ಅಂದರೆ
ಎಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಪಾಲಿಸ್ತಾರೆ. ಅಂದರೆ ತಮ್ಮ ಸಿಗ್ನಲ್ಸ್ಗಳನ್ನು ಆದಷ್ಟು ಕಡಿಮೆ ಮಾಡುತ್ತಾರೆ. ಆದರೆ ದೀರ್ಘಕಾಲ ಟೋಟಲ್ ರೇಡಿಯೋ ಸೈಲೆನ್ಸ್ ಸಾಧ್ಯವೇ ಇಲ್ಲ. ಒಂದು ಬ್ರೀಫ್ ರೆಡಾರ್ ಸ್ವೀಪ್, ಒಂದು ಎನ್ಕ್ರಿಪ್ಟೆಡ್ ಡೇಟಾ ಟ್ರಾನ್ಸ್ಮಿಷನ್ ಅಥವಾ ಎಲೆಕ್ಟ್ರಾನಿಕ್ ಸಪೋರ್ಟ್ ಮೆಷರ್ ಸಾಕು. ಬಾಹ್ಯಾಕಾಶದಿಂದ ಸೆನ್ಸಿಟಿವ್ RF ಪೇಲೋಡ್ ಅದನ್ನು ಕ್ಯಾಚ್ ಮಾಡಿಬಿಡುತ್ತದೆ. ಅಂದರೆ ಭಾರತೀಯ ನೌಕಾಪಡೆ ತನ್ನ ರೆಡಾರ್ ಆನ್ ಮಾಡದೆಯೇ, ತನ್ನ ಸ್ಥಾನ ಬಹಿರಂಗ ಮಾಡದೆಯೇ ಶತ್ರು ನೌಕಾಪಡೆಯ ಚಲನ ಮ್ಯಾಪನ್ನು ಮಾಡಬಹುದು. ಇದಲ್ಲದೆ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ನೀಡೋ ಪರ್ಸಿಸ್ಟೆನ್ಸ್ ಯಾವ ಯುದ್ಧ ವಿಮಾನಕ್ಕೂ ಸಾಧ್ಯ ಇಲ್ಲ. ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ಗಳು ಫ್ಯೂಯಲ್ ಮತ್ತು ಹಾರಾಟದ ಸಮಯಕ್ಕೆ ಸೀಮಿತ. ಆದರೆ ಸ್ಯಾಟಲೈಟ್ 24 ಗಂಟೆ 7 ದಿನ ಅರೇಬಿಯನ್ ಸಿ, ಮಲಕ್ಕಾ ಜಲಸಂಧಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲ ಕಡೆ ಕಣ್ಣಿಟ್ಟಿರುತ್ತೆ. ಕಾಲಕ್ರಮೇಣ AI ಈ ಡೇಟಾ ವಿಶ್ಲೇಷಿಸಿ ರಹಸ್ಯ ಸಪ್ಲೈ ರೂಟ್ಸ್, ಅಸಾಮಾನ್ಯ ಲಾಯ್ಟರಿಂಗ್ ಬಿಹೇವಿಯರ್ ಅಥವಾ ಕೋಆರ್ಡಿನೇಟೆಡ್ ಫ್ಲೀಟ್ ಮ್ಯಾನ್ಯೂವರ್ಸ್ಗಳನ್ನು ಪತ್ತೆ ಮಾಡಬಹುದು. ಇನ್ನೂ ಒಂದು ವಿಷಯ, ಈ ತಂತ್ರಜ್ಞಾನ ಪ್ರತ್ಯೇಕವಾಗಿ ಕೆಲಸ ಮಾಡೋಲ್ಲ. ಇದನ್ನು ಭಾರತದ ಈಗಿನ ಡಿಫೆನ್ಸ್ ನೆಟ್ವರ್ಕ್ನ ಜೊತೆ ಇಂಟಿಗ್ರೇಟ್ ಮಾಡಲಾಗುತ್ತದೆ. IMAC ಅಂದರೆ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಸೆಂಟರ್, P8I ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್, ಕರಾವಳಿ ರೆಡಾರ್ ಚೈನ್ ಮತ್ತು ಏರಿಯಲ್ ಡ್ರೋನ್ಸ್ ಇವೆಲ್ಲದರ ಜೊತೆ ಈ RF ಸ್ಯಾಟಲೈಟ್ಸ್ ಡೇಟಾಗಳನ್ನು ಸೇರಿಸಿದಾಗ ಭಾರತಕ್ಕೆ ಒಂದು ಮಲ್ಟಿ ಲೇಯರ್ಡ್ ಅತ್ಯಂತ ನಿಖರವಾದ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಸಿಗಲಿದೆ. ಸ್ನೇಹಿತರೆ, ಇದು ಕೇವಲ ತಂತ್ರಜ್ಞಾನದ ವಿಷಯ ಮಾತ್ರ ಅಲ್ಲ, ಇದು ರಾಷ್ಟ್ರೀಯ ಹೆಮ್ಮೆಯ ವಿಷಯ. ಸೋವಿಯನ್ ಏರೋಸ್ಪೇಸ್ ಇಸ್ರೋ ರಾಕೆಟ್ನಲ್ಲಿ ತನ್ನ ಮಲ್ಟಿ ಫ್ರೀಕ್ವೆನ್ಸಿ RF ಪೇಲೋಡ್ಗಳನ್ನು ಲಾಂಚ್ ಮಾಡಲು ಸಿದ್ಧವಾಗುತ್ತಿದೆ. ಭಾರತ ವಿದೇಶಿ ಡೇಟಾ ಪ್ರೊವೈಡರ್ಸ್ಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿಕೊಂಡು ತನ್ನದೇ ಸಾರ್ವಭೌಮ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ವ್ಯವಸ್ಥೆಯನ್ನು ಕಟ್ಟಿಕೊಳ್ಳಲಿದೆ. ಇದೇ ನಿಜವಾದ ಆತ್ಮನಿರ್ಭರ ಭಾರತ. ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತ ಸ್ವಾವಲಂಬಿ ಆಗುತ್ತಿದೆ ಅಂದರೆ ದೇಶದ ಭವಿಷ್ಯ ಉಜ್ವಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.